ಎಲ್ಲ ಹೇಗಿದ್ದೀರಾ? ನಾನಂತೂ ತುಂಬಾ ಚೆನ್ನಾಗಿದ್ದೀನಿ. ಸೊ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ. ಇವತ್ತೇನಪ್ಪ ವಿಶೇಷ ಅಂದ್ರೆ ನನ್ನ ಆಫೀಸ್‌ದೊಂದು ಒಳ್ಳೆ ಟೂರ್ ಕೊಡೋಣ ಅಂತ ಅನ್ಕೊಂಡೆ. ಇವತ್ತು ತುಂಬಾ ಖುಷಿಯಾಗಿದ್ದೆ. ಸ್ವಲ್ಪ ರಿಲ್ಯಾಕ್ಸ್ ಆಗೂ ಇದ್ದೆ. ಏನಾರು ಒಂದು ಮಾಡೋಣ ಅನ್ನಿಸ್ತು. ಯಾಕೆ ನಾನೊಂದು ಆಫೀಸ್‌ದೊಂದು ವಿಡಿಯೋ ಮಾಡಬಾರ್ದು, ಆಫೀಸ್ ಟೂರ್ ಕೊಡಬಾರ್ದು ಅಂತ ಅನಿಸ್ತು. ಸೊ ಹಾಗಾಗಿ ಒಂದು ವಿಡಿಯೋ ಮಾಡೋಣ ಅಂತ ಮಾಡ್ತಾ ಇದ್ದೀನಿ. ಸೊ ನಾನು ಏನು ಬಿಸ್ನೆಸ್ ಮಾಡ್ತೀನಿ, ನನ್ನ ಆಫೀಸಲ್ಲಿ ಏನಿದೆ, ಏನೆಲ್ಲ ಕಲೆಕ್ಷನ್ ಇಟ್ಕೊಂಡಿದ್ದೀನಿ, ಎಲ್ಲಾದ್ರದ್ದು ಒಂದು ಗ್ಲಿಮ್ಸ್ ಕೊಡೋಣ ಅಂತ ಹೇಳಿ. ಇನ್ನ ಡೀಟೇಲ್ಡ್ ವಿಡಿಯೋ ಬೇಕು ಅಂದ್ರೆ ಮತ್ತೆ ನಾವು ಮಾಡೋಣ. ಸೊ ಅದಕ್ಕೆ ನೆಕ್ಸ್ಟ್ ವಿಡಿಯೋಗೋಸ್ಕರ ಕಾಯ್ಬೇಕಾಗುತ್ತೆ. ಸೊ ಆದಷ್ಟು ಈ ವಿಡಿಯೋಲಿ ಕವರ್ ಮಾಡಕ್ಕೆ ಟ್ರೈ ಮಾಡ್ತೀನಿ. ನಿಮಗೆ ಫುಲ್ ವಿಡಿಯೋ ಬೇಕು ಅಂದ್ರೆ ಯೂಟ್ಯೂಬ್ಗೆ ಹೋಗಿ ನೋಡ್ಬೋದು. ಗ್ಲಿಮ್ಸ್ ಬೇಕು ಅಂದ್ರೆ ಇಲ್ಲೇ ನೋಡ್ಕೊಬೋದು. ಸೊ ಲಿಂಕ್ ನಾನು ಬಯೋಲ್ ಹಾಕಿರ್ತೀನಿ. ಸೊ ಫಸ್ಟ್ ಇದು ನನ್ನ ಹೋಮ್ ಥಿಯೇಟರ್. ಇಲ್ಲಿಂದ ಸ್ಟಾರ್ಟ್ ಮಾಡೋದು ಬೇಡ, ಇಲ್ಲಿಂದ ಎಂಡ್ ಮಾಡೋಣ. ಸೊ ಆಫೀಸ್ ಎಂಟ್ರೆನ್ಸ್ ಸ್ಟಾರ್ಟ್ ಮಾಡೋಣ. ಸೊ ಅದಕ್ಕಿಂತ ಮುಂಚೆ ನಾನು ಏನು ಬಿಸ್ನೆಸ್ ಮಾಡ್ತೀನಿ ಅಂದ್ರೆ ಹೋಮ್ ಥಿಯೇಟರ್ ಬಿಸ್ನೆಸ್. ಆಕ್ಚುಲಿ ಮನೇಲಿ ಏನಾದ್ರು ಡೆಡಿಕೇಟೆಡ್ ಸ್ಪೇಸ್ ಇಟ್ಕೊಂಡು ಹೋಮ್ ಥಿಯೇಟರ್ ಮಾಡಬೇಕು ಅಂತ ಅನ್ಕೊಂಡಿರ್ತಾರಲ್ಲ, ಅವ್ರಿಗೆ ನಾನು ನಂದೆಲ್ಲ ಸ್ಪೀಕರ್ಸ್, ಪ್ರೊಜೆಕ್ಟರ್ ಮತ್ತೆ ಸೊಲ್ಯೂಷನ್ನ ಕೇಟರ್ ಮಾಡ್ತೀನಿ. ಇದ್ರ ಜೊತೆಗೆ ಆ್ಯಡ್ ಆನ್ ಬಿಸ್ನೆಸ್ ಅಂತ ಹೇಳಿದ್ರೆ ಹೋಮ್ ಆಟೋಮೇಷನ್ ಮತ್ತೆ ಹೋಮ್ ಸೆಕ್ಯೂರಿಟಿ ಸಿಸ್ಟಮ್ಸ್. ಅದೆಲ್ಲ ಏನೆಲ್ಲ ಬರುತ್ತೆ ಅದನ್ನ ಎಕ್ಸ್ಪ್ಲೇನ್ ಮಾಡ್ತೀನಿ ಮತ್ತೆ. ಸೊ ನನ್ನ ಆಫೀಸ್ ಟೂರ್ ಮುಗಿಸಿ ಮತ್ತೆ ಬಂದು ಇಲ್ಲಿ ಕೂತ್ಕೊಂಡು ಡಿಸ್ಕಸ್ ಮಾಡೋಣ ಅದ್ರ ಬಗ್ಗೆ. ಸೊ ಲೆಟ್ಸ್ ಗೋ. ಸೊ ಇದು ನನ್ನ ಆಫೀಸ್ ಎಂಟ್ರೆನ್ಸ್. ಇಲ್ಲಿಂದ ಸ್ಟಾರ್ಟ್ ಮಾಡ್ತೀವಿ ಅಂದರೆ ಫಸ್ಟ್ ಬರೋದು ನನ್ನ ಸೀಟಿಂಗ್ ಏರಿಯಾ. ಸೊ ಡಿಸ್ಕಷನ್ ಏರಿಯಾ ಅಂತಲೇ ಹೇಳ್ಬೋದು. ಕ್ಲೈಂಟ್ಸ್ ಬಂದಾಗ ಫಸ್ಟ್ ಅವ್ರನ್ನ ಕೂರಿಸಿ ಅವ್ರ ರಿಕ್ವೈರ್ಮೆಂಟ್ ಕಲೆಕ್ಟ್ ಮಾಡಿಕೊಂಡು ಒಂದು 5 ನಿಮಿಷ ಡಿಸ್ಕಸ್ ಮಾಡಿ ಮತ್ತೆ ಡೆಮೋ ರೂಮ್ ಒಳಗಡೆ ಹೋಗ್ತೀವಿ. ಸೊ ಆಲ್ ಆಫ್ ಎ ಸಡನ್ ಡೆಮೋ ರೂಮಿಗೆ ಕರ್ಕೊಂಡೋಗಿ ಎಕ್ಸ್ಪ್ಲೇನ್ ಮಾಡಿದ್ರೆ ಅವರಿಗೆ ಕನ್ಫ್ಯೂಸ್ ಆಗುತ್ತೆ. ಅದಕ್ಕಿಂತ ಮುಂಚೆ ಬೇಸಿಕ್ ಬ್ರೀಫಿಂಗ್ ಮಾಡ್ತೀನಿ. ಅದಾದಮೇಲೆ ಮತ್ತೆ ಹೋಗ್ತೀವಿ. ಈ ಏರಿಯಾದು ಒಂದು ಸ್ಪೆಸಿಫಿಕ್ ಆಗಿ ಒಂದು ಯುನೀಕ್ ಆಗಿದೆ ಅಂತ ಹೇಳಿದ್ರೆ ನನ್ನ ಕಾರ್ ಕಲೆಕ್ಷನ್ ಅಂತಲೇ ಹೇಳ್ಬೋದು. ಸೊ ಇಲ್ಲಿ ನೋಡ್ಬೋದು, ಇಲ್ಲಿ ಬೈಕ್ಸ್ ಇದೆ 1:24 ಐ ಮೀನ್ 1:12 ಬೈಕ್ಸ್ ಇದು. ಅಂದರೆ 12 ಟೈಮ್ಸ್ ಸ್ಮಾಲರ್ ದ್ಯಾನ್ ದ ಆ್ಯಕ್ಚುಯಲ್ ಬೈಕ್ ಅಂತ ಹೇಳ್ಬೋದು. ಸೊ ಇದೆಲ್ಲ ಬಂದ್ಬಿಟ್ಟು ಸ್ಮಾಲರ್ ಕಾರ್ಸ್ 1:64 ಕಾರ್ಸ್. ಚಿಕ್ಕ ಕಾರ್ಸ್ ಅಂತ ಅಂದ ತಕ್ಷಣ ಡೀಟೇಲಿಂಗಲ್ಲಿ ಏನು ಕೊರತೆ ಇಲ್ಲ, ತುಂಬಾ ಚೆನ್ನಾಗಿದೆ. ಇದೊಂದು ಕಲೆಕ್ಷನ್ ಇದೆ. ಇಲ್ಲೊಂದು ಕಲೆಕ್ಷನ್ ಇದೆ. ಇದೆಲ್ಲ ಮಾಡೆಲ್ಸ್ ಬಗ್ಗೆ ಅಷ್ಟು ಹೇಳಕ್ಕೆ ಹೋಗಲ್ಲ, ಯಾಕಂದರೆ ತುಂಬ ಟೈಮ್ ಬೇಕು. ಮತ್ತು ಇನ್ನೊಂದು ವಿಡಿಯೋ ಮಾಡ್ತೀನಿ. ಸೊ ಇದು ಬಂದ್ಬಿಟ್ಟು ರೆಡ್ ಬುಲ್ ಥೀಮ್ ಕಾರ್ಸು, ರೆಡ್ ಬುಲ್ ಸ್ಪಾನ್ಸರ್ಡ್ ಕಾರ್ಸ್ ಅಂತ ಹೇಳ್ಬೋದು. ಇದು ಮಿಶೆಲಿನ್, ಇದು ಶೆಲ್ ವಿ ಪಾರ್. ಸೊ ಇದು ಬಂದ್ಬಿಟ್ಟು ಸ್ವಲ್ಪ ಯುನೀಕ್ ಕಾರ್ಸ್ ಇದೆ ಇಲ್ಲಿ. ಈ ಲ್ಯಾಂಬೋರ್ಗಿನಿ ಹೇಳ್ಬೋದು. ಸೊ ಲ್ಯಾಂಬೋರ್ಗಿನಿ ಸ್ವಲ್ಪ ಯುನೀಕ್ ಪೇಂಟ್ ಇದೆ. ಇದು ಗೋಲ್ಡನ್ ಆಸ್ಟನ್ ಮಾರ್ಟಿನ್ ಇರ್ಬೋದು. ಮತ್ತು BMW ಕಾರ್ ಇದೆ. ನೀವೆಲ್ಲ NFS ಗೇಮ್ ಆಡಿದರೆ ನಿಮಗೆ ಕಾರ್ ತುಂಬ ಚೆನ್ನಾಗಿ ಗೊತ್ತಿರುತ್ತೆ. M3. ಸೊ ಫಸ್ಟ್ ಸ್ಟಾರ್ಟಿಂಗ್ ಬರೋದೇ ಈ ಕಾರು. ಸೊ ಅದಾದಮೇಲೆ ಲ್ಯಾಂಬೋರ್ಗಿನಿ ಕಾರ್ಸ್ ಇದೆ, ಮತ್ತು ನಿಸಾನ್ ಕಾರ್ಸ್ ಇದೆ, ಮತ್ತು BMW ಕಾರ್ಸ್ ಇದೆ. ಇದಕ್ಕಿಂತ ಸ್ವಲ್ಪ ಚೆನ್ನಾಗಿರೋದು ಇತ್ತು ಅಂದರೆ ಇಲ್ಲಿದೆ ನೋಡಿ, ಒಂದು ಗ್ಯಾರೇಜ್ ಸೆಟಪ್ ಇದೆ, ಒಂದು ಶೋರೂಮ್ ಸೆಟಪ್ ಇದೆ. ಅಲ್ಲಿ ನಮ್ಮ ಪರ್ಸ್ನಲ್ ಫೋಟೋಗ್ರಾಫರ್ ಇದ್ದಾರೆ, ಮತ್ತು ನಮ್ಮ ಫ್ರೆಂಡು ಫೋಟೋ ತೆಗೆಸ್ಕೊತಾ ಇದ್ದಾರೆ. ಇಲ್ಲಿ ಸ್ವಲ್ಪ ಯುನೀಕ್ ಕಾರ್ಸ್ ಇದೆ. ಅದಕ್ಕಿಂತ ಸ್ವಲ್ಪ ದೊಡ್ಡ ಕಾರ್ ಇದೆ ಇಲ್ಲಿ 1:18 ಅಂತ ಹೇಳ್ಬೋದು ಈ ಕಾರ್ನ. ಸ್ವಲ್ಪ ದೊಡ್ಡ ಕಾರ್ ಅದಕ್ಕಿಂತ. ಸೊ ನಿಸಾನ್ R35 ಕಾರ್ ಇದೆ. ಮತ್ತು ಇಲ್ಲಿ ಬಂದ್ಬಿಟ್ಟು ಫೆರಾರಿ ಕಾರ್ ಇದೆ. ಇದು ರೇಸ್ ಕಾರ್ ಆ್ಯಕ್ಚುಲಿ. ಇದೆಲ್ಲ ಸ್ಟ್ರೀಟ್ ಕಾರ್ಸು. ಸೊ ಇದೊಂದು ರೂಮ್ ಇದೆ. ಈ ರೂಮ್ದು ಏನಪ್ಪ ಯುನೀಕ್ನೆಸ್ ಅಂತ ಹೇಳಿದ್ರೆ, ಇದು ಒಂದು ಸ್ಮಾಲ್ ಹೋಮ್ ಥಿಯೇಟರ್ ಸೆಟಪ್ಪು, TV ಜೊತೆ ಮಾಡಿರೋದು. ಸ್ವಲ್ಪ ಬಜೆಟ್ ಫ್ರೆಂಡ್ಲಿ ಇರಬೇಕು, ನನಗೆ ಡೆಡಿಕೇಟೆಡ್ ಸ್ಪೇಸ್ ಇಲ್ಲ, ಮಲ್ಟಿಪರ್ಪಸ್ ಮಾಡ್ಕೊಬೇಕು ಅಂದರೆ ಇದು ಮಾಡಿಸಿದಂಥ ಸೆಟಪ್ ಆ್ಯಕ್ಚುಲಿ. ಸೊ ಒಂದು 5.1 ಸೆಟಪ್ ಇದೆ ಇದು. ಅಷ್ಟೊಂದೆಲ್ಲ ವೈರಿಂಗ್ ಬೇಕಾಗಲ್ಲ ಇದಕ್ಕೆ. ಪ್ಲಗ್ ಆ್ಯಂಡ್ ಪ್ಲೇ ಅಂತ ಹೇಳ್ಬೋದು TV ಜೊತೆ. ಸೊ TV ಜೊತೆ ಒಂದು 5.1 ಸೆಟಪ್ ಬೇಕು ಅಂದರೆ ಈ ಸೆಟಪ್ಗೆ ಹೋಗ್ಬೋದು. ಸೊ ಒಂದು 3.1 ಸೌಂಡ್ ಬಾರ್ ಇದೆ, ಜೊತೆಗೊಂದು ಸಬ್ವೂಫರ್ ಇದೆ. ಅದೇನು 3.1 ಏನು 5.1 ಅಂತ ಮತ್ತೆ ಹೇಳ್ತೀನಿ ಆ ರೂಮಲ್ಲಿ. ಸೊ ಒಂದು ಪೇರ್ ಸೌಂಡ್ ಬಾರ್ಸ್ ಇದೆ ಇಲ್ಲಿ. ಸೊ ಸರೌಂಡ್ ಸ್ಪೀಕರ್ಸ್ ಇದೆ. ಮತ್ತು ಇಲ್ಲಿ ಸ್ವಲ್ಪ ಕಾರ್ಸ್ ಇದೆ ಆ್ಯಕ್ಚುಲಿ. ಸೊ ಒಂದು ಪೋಸ್ಟರ್ ಇದೆ. ಸೊ ಇಲ್ಲಿ ಕಾರ್ಸ್ ಏನಪ್ಪ ಅಂದರೆ, ಇದು ಫಾಸ್ಟ್ ಆ್ಯಂಡ್ ಫ್ಯೂರಿಯಸ್ ಮೂವಿ ನೋಡಿದರೆ ನಿಮಗೆ ಕಾರ್ಸ್ ಎಲ್ಲ ಗೊತ್ತಿರುತ್ತೆ. ಆ ಮೂವಿಲಿ ಬರೋ ಅಂಥ ಕಾರ್ಸ್ದು ಮಿನಿಯೇಚರ್ ಇರೋದಿಲ್ಲಿ. ಸೊ ಇಲ್ಲಿ ಬಂದ್ಬಿಟ್ಟು ಫೆರಾರಿ, ಮತ್ತು ಇಲ್ಲಿ ಸ್ವಲ್ಪ ಯುನೀಕ್ ಕಾರ್ಸ್ ಇದೆ. ಲೆಫ್ಟ್ ಓವರ್ ಕಾರ್ಸ್ ಅಂತಲೇ ಹೇಳ್ಬೋದು. ಇದೆಲ್ಲ ಒಂದೇ ಬ್ರ್ಯಾಂಡ್ದು ಯಾವುದು ಕಾರ್ಸ್ ಇಲ್ಲ, ಅದಕ್ಕೆ ಒಂದೊಂದು ಇಟ್ಟಿದ್ದೀನಿ. ಸೊ ಹಾಗಾಗಿ ಸೊ ಈ ರೂಮಲ್ಲಿ ಅಷ್ಟೇ ಇರೋದು. ಇದು ಬಂದ್ಬಿಟ್ಟು ನನ್ನ ಎಂಪ್ಲಾಯೀಸ್ ವರ್ಕ್ ಸ್ಪೇಸು. ಸೊ ಇಲ್ಲಿ ಬಂದು ಕೆಲಸ ಮಾಡ್ಕೊತಾರೆ. ನನಗೇನಾದರೂ ಒಂದು ಸೂತಿಂಗ್ ವಿಡಿಯೋ ನೋಡಬೇಕು, ಸ್ವಲ್ಪ ಆ್ಯಂಬಿಯೆಂಟ್ ಸೌಂಡ್ಸ್ ಬೇಕು ಹೋಮ್ ಥಿಯೇಟ್ರಿಗೆ ಅಂದರೆ, ಆಫೀಸ್ಗೆ ಅಂದರೆ ಈ ರೂಮ್ನ ಯೂಸ್ ಮಾಡ್ಕೊತೀನಿ. ಸೊ ನೆಕ್ಸ್ಟ್ ಹೋಗೋದಾಯಿತು ಅಂದರೆ ನಂದು ಆ್ಯಕ್ಚುಲ್ ಹೋಮ್ ಥಿಯೇಟರ್, ಸಿನಿಮಾ ಅಂತ ಒಂದು ಸೈನೇಜ್ ಹಾಕಿದ್ದೀನಿ. ಸೊ ಇಲ್ಲೆಲ್ಲ ಸ್ವಲ್ಪ ನನ್ನ ಆಫೀಸಲ್ಲಿ ಅಂದರೆ ಹೋಮ್ ಥಿಯೇಟರಲ್ಲಿ ಯೂಸ್ ಮಾಡಿರೋಂಥ ಎಕ್ವಿಪ್ಮೆಂಟ್ಸ್ ಬ್ರ್ಯಾಂಡಿಂಗ್ ಹಾಕಿದ್ದೀನಿ. ಸೊ ಒಂದು ಪೋಸ್ಟರ್ ಇದೆ. ಸೊ ಸುಮಾರು ಪೋಸ್ಟರ್ಸ್ ಇದೆ, ಅವಾಗ ಚೇಂಜ್ ಮಾಡ್ಕೊತಾ ಇರ್ತೀನಿ. ಇದು ನನ್ನ ಹೋಮ್ ಥಿಯೇಟರ್. ಸೊ ಒಂದು ಡೆಡಿಕೇಟೆಡ್ ಸ್ಪೇಸ್, ಮೂವಿ ನೋಡೋಕ್ಕೆ, ಒಂದು ಸಾಂಗ್ಸ್ ನೋಡೋಕ್ಕೆ,
ಎಂಜಾಯ್ ಮಾಡೋಕ್ಕೆ, ಮತ್ತು ಏನಾದ್ರು ಕೆಲಸ ಮಾಡ್ಕೊಬೇಕು, ಏನಾದ್ರು ಒಂದು ವೀಡಿಯೋ ಕಾನ್ಫರೆನ್ಸ್ ಇತ್ತು, ಏನಾದ್ರು ಮೀಟಿಂಗ್ ಇತ್ತು ಅಂದರೆ ಸೊ ಎಲ್ಲದಕ್ಕೂ ಯುಟಿಲೈಸ್ ಆಗುತ್ತೆ. ನೀವು ಹೇಗೆ ಸೆಟಪ್ ಮಾಡ್ತೀರಾ ಅದ್ರ ತಕ್ಕಂಗೆ ರೂಮ್ನ ಯುಟಿಲೈಸ್ ಮಾಡ್ಕೊಬೋದು. ಸೊ ಇದು ಬಂದ್ಬಿಟ್ಟು ಫಸ್ಟ್ ಮೇನ್ ಹೋಮ್ ಥಿಯೇಟ್ರಲ್ಲಿ ಬಂತು ಅಂದರೆ 5.1 7.1 ಅಂತ ಕೇಳ್ತಾರೆ. ಇದು ಬಂದ್ಬಿಟ್ಟು ಆ ಥರ ಯೋಚನೆ ಮಾಡೋದಾಯ್ತು ಅಂದರೆ 7.2.4 ಅಂದರೆ ಲೆಫ್ಟ್ ರೈಟ್ ಸೆಂಟರ್ 3 ಸ್ಪೀಕರ್ ಸ್ಕ್ರೀನ್ ಹಿಂದೆ ಇದೆ. ಸೊ ಮತ್ತೆ 7 ಅಂತ ಹೇಳಿದ್ನಲ್ಲ, ಇನ್ನೂ 2 ಪೇರ್ ಅಂದರೆ 4 ಸ್ಪೀಕರ್ ಸರೌಂಡ್ ಸ್ಪೀಕರ್ಸ್ ಇದೆ, ಇಲ್ಲಿ 4 ಇದೆ. ಸೊ 7 ಆಯಿತು. 0.2 ಅಂದರೆ 2 ಸಬ್-ವೂಫರ್ 2 ಕಾರ್ನರ್ಸಲ್ಲಿದೆ. ಸೊ 0.4 ಅಂತ ಹೇಳಿದ್ನಲ್ಲ, 7.2.4 ಅಂತ ಸೀಲಿಂಗಲ್ಲಿ 4 ಸ್ಪೀಕರ್ಸ್ ಇದೆ. ಸೊ ಏನಪ್ಪ ಈ ಸೀಲಿಂಗಲ್ಲಿರೋ ಸ್ಪೀಕರ್ಸ್ದು ಫಂಕ್ಷನ್ ಅಂತ ಹೇಳಿದ್ರೆ, ಈ ಡಾಲ್ಬಿ ಅಂತ ಒಂದು ಬ್ರ್ಯಾಂಡ್ ಇದೆ, ಐ ಮೀನ್ ಒಂದು ಕಂಪನಿ ಇದೆ. ಸೊ ಅವ್ರು ಬಂದ್ಬಿಟ್ಟು ಸೌಂಡ್ನ ರಿಪ್ರೊಡ್ಯೂಸ್ ಮಾಡ್ತಾರೆ. ಅವ್ರದ್ದು ಅಟ್ಮಾಸ್ ಅನ್ನೋದೊಂದು ಕಾನ್ಸೆಪ್ಟ್ ಇದೆ. ಸೊ ಆ ಕಾನ್ಸೆಪ್ಟಲ್ಲಿ ಏನು ಅಂದರೆ ಸೀಲಿಂಗಿನ ಸೌಂಡ್ ಬರುತ್ತೆ, ಈ ಮಳೆ ಬರೋದಾಗಿರ್ಬೋದು, ಏನೋ ಆ್ಯಕ್ಷನ್ ಸೀನ್ ಇರ್ಬೋದು. ಸೊ ಅದೆಲ್ಲ ಬರೋದಕ್ಕೋಸ್ಕರ ಈ 4 ಸ್ಪೀಕರ್ಸು ವರ್ಕ್ ಆಗುತ್ತೆ. ಸೊ ಆ್ಯಕ್ಚುಲಿ ಮೂವಿಲೂ ಇರಬೇಕದು, ಆ ಥರನೇ ಅವ್ರು ಮೂವಿ ತೆಗೆದಿರಬೇಕು. ನಿಮ್ಮ ಎಕ್ವಿಪ್ಮೆಂಟ್ ಸಪೋರ್ಟ್ ಮಾಡಬೇಕು, ಮತ್ತು ಸ್ಪೀಕರಲ್ಲೂ ಸೌಂಡ್ ಬರುತ್ತೆ. ಸೊ ಹಾಗಾಗಿ ಈ ಹೋಮ್ ಥಿಯೇಟ್ರಿಗೆ ಒಂದು ಮೇಯ್ನ್ ಎಕ್ವಿಪ್ಮೆಂಟ್ ಬೇಕು ಅಂದರೆ ಅದು ಆ್ಯಂಪ್ಲಿಫೈರ್, AV ರಿಸೀವರ್ ಅಂತಲೂ ಕರಿಬೋದು, ಆಡಿಯೋ ವಿಜುವಲ್ ರಿಸೀವರ್ ಅಂತ. ಇದೊಂಥರ ನಿಮ್ಮ ಹೋಮ್ ಥಿಯೇಟ್ರದ್ದು ಒಂದು ಬ್ರೈನ್ ಥರ. ಈ ಕಂಪ್ಯೂಟರ್ ಹೇಗೆ CPU ಇರುತ್ತೆ, ಅದೇ ಥರ ಈ AV ರಿಸೀವರ್ ಇರುತ್ತೆ. ಸೊ ಇದಾದಮೇಲೆ ಸ್ಪೀಕರ್ಸ್ ಬರುತ್ತೆ. ಸೊ ಇದ್ರ ತಕ್ಕಂಗೆ ಸ್ಪೀಕರ್ಸ್ನ ಪ್ಲ್ಯಾನ್ ಮಾಡಬೇಕು. ಸೊ ಸ್ಪೀಕರ್ ತಕ್ಕಂಗೂ ಇದನ್ನ ಪ್ಲ್ಯಾನ್ ಮಾಡಬೇಕು. ಎರಡು ಒಂಥರ ಜನುಮದ ಜೋಡಿ ಥರ. ಸೊ ಯಾವುದೊಂದು ಕಮ್ಮಿ ಜಾಸ್ತಿ ಆಯಿತು ಅಂದರೆ ನಿಮಗೆ ಔಟ್ಪುಟ್ ಚೆನ್ನಾಗಿ ಬರಲ್ಲ. ತುಂಬ ಓವರ್ ಪವರ್ ಆಯಿತು ಆ್ಯಂಪ್ಲಿಫೈರ್ ಸ್ಪೀಕರ್ಸ್ಗಿಂತ ಅಂದರೆ ಸ್ಪೀಕರ್ ಸುಟ್ಟೋಗುತ್ತೆ, ಡ್ರೈವರ್ಸ್ಗಳು ಹೋಗುತ್ತೆ, ಸ್ವಲ್ಪ ಡಿಸ್ಟಾರ್ಷನ್ ಕ್ರಿಯೇಟ್ ಆಗುತ್ತೆ. ಮತ್ತು ಸ್ಪೀಕರ್ ತುಂಬ ಹೈ ಎಂಡ್ ಹಾಕ್ಬಿಟ್ಟು ನಿಮ್ಮ ಆ್ಯಂಪ್ಲಿಫೈರ್ ಎಂಟ್ರಿ ಲೆವೆಲ್ ಹಾಕಿದ್ರೆ ಅದಕ್ಕೆ ಪ್ರಾಪರ್ ಜಸ್ಟಿಸ್ ಕೊಡೋಕ್ಕಾಗಲ್ಲ, ಅದ್ರದ್ದು ಫುಲ್ ಪೊಟೆನ್ಷಿಯಲ್ ಯೂಸ್ ಮಾಡ್ಕೊಳಕ್ಕಾಗಲ್ಲ. ಸೊ ಹಾಗಾಗಿ ಆ್ಯಂಪ್ಲಿಫೈರ್ ಮತ್ತು ಸ್ಪೀಕರ್ಸ್ನ ಎರಡನ್ನೂ ಮಿಕ್ಸ್ ಆ್ಯಂಡ್ ಮ್ಯಾಚ್ ಮಾಡಬೇಕಾಗುತ್ತೆ. ಸೊ ನೋಡಿಕೊಂಡು ಎರಡನ್ನೂ ಇಂಟಗ್ರೇಟ್ ಮಾಡಬೇಕು. ಇದ್ರ ಜೊತೆಗೆ ಒಂದು ಪವರ್ ಆ್ಯಂಪ್ಲಿಫೈರ್ ಯೂಸ್ ಮಾಡಿದ್ದೀನಿ. ಈ ಲೆಫ್ಟ್ ರೈಟ್ ಸೆಂಟರ್ ಸ್ಪೀಕರ್ಸ್ ಆ್ಯಕ್ಚುಲಿ ಮೂವಿಲಿ ಅಂದರೆ ಹೋಮ್ ಥಿಯೇಟ್ರಲ್ಲಿ ತುಂಬ ಇಂಪಾರ್ಟೆಂಟ್ ಫ್ಯಾಕ್ಟರ್ ಆಗಿರುತ್ತೆ. ಸೊ ಅದರಿಂದ ನಿಮಗೆ ಪ್ರಾಪರ್ ಔಟ್ಪುಟ್ ಬರಬೇಕು, ಒಳ್ಳೆ ಡೈನಮಿಕ್ ಆಗಿರೋಂಥ ಸೌಂಡ್ ಬರಬೇಕು ಅಂತಂದರೆ ಒಳ್ಳೆ ಆ್ಯಂಪ್ಲಿಫೈರ್ ಯೂಸ್ ಮಾಡಬೇಕಾಗುತ್ತೆ. ಇನ್ನೊಂದು ಸ್ವಲ್ಪ ಚೆನ್ನಾಗಿರಲಿ, ಜಾಸ್ತಿ ಪವರ್ ಹೋಗಲಿ ಅಂದ್ಬಿಟ್ಟು ಒಂದು ಪವರ್ ಆ್ಯಂಪ್ಲಿಫೈರ್ ಯೂಸ್ ಮಾಡಿದ್ದೀನಿ. ಇದಾದಮೇಲೆ ನಮ್ಗೆ ಬೇಕಾಗಿರೋಂಥದ್ದು ಒಳ್ಳೆ ಪ್ರೊಜೆಕ್ಟರು. ಸೊ ಪ್ರೊಜೆಕ್ಟರ್ ಬಂದ್ಬಿಟ್ಟು ನಿಮಗೆ 4K ಫುಲ್ HD ಆ ಥರ ಸುಮಾರು ಆಪ್ಷನ್ಸ್ ಗೊತ್ತಿರುತ್ತೆ, ಯೂಶಲಿ ಅಮೆಝಾನಲ್ಲಿ ನೋಡಿರ್ತೀರ. ಸೊ ಸ್ವಲ್ಪ ಡೀಟೇಲ್ಡಾಗಿ ಹೋಗಬೇಕು, ಪ್ರೊಫೆಷ್ನಲಾಗಿ ಹೋಗಬೇಕು ಅಂದರೆ ಈ ಪ್ರೊಜೆಕ್ಟರ್ಸಲ್ಲಿ ನಿಮಗೆ ಬ್ಲ್ಯಾಕ್ ಲೆವೆಲ್ ಬರುತ್ತೆ, ಕಾಂಟ್ರಾಸ್ಟ್ ರೇಷಿಯೋ ಬರುತ್ತೆ, ಮತ್ತು ಲೇಸರ, ಲೈಟ್ ಸೋರ್ಸ್ ಹೇಗಿರುತ್ತೆ, ಡ್ಯೂರಬಿಲಿಟಿ ಹೇಗಿರುತ್ತೆ, ಮತ್ತು ಬ್ರೈಟ್ನೆಸ್ ಹೇಗಿರುತ್ತೆ, ಇದೆಲ್ಲದೂ ನೋಡ್ಕೊಂಡು ಯೂಸ್ ಮಾಡಿದಾಗ ನಿಮಗೆ ಒಂದು ಪ್ರೊಫೆಷ್ನಲ್ ಸೆಟಪ್ ಆಗುತ್ತೆ ಹೋಮ್ ಥಿಯೇಟರ್ದು. ಆಡಿಯೋ ಒಂದೇ, ವಿಡಿಯೋ ಒಂದೇ ಚೆನ್ನಾಗಿರಬೇಕು ಅಂತೇನಿಲ್ಲ, ಎರಡನ್ನೂ ಮಿಕ್ಸ್ ಆ್ಯಂಡ್ ಮ್ಯಾಚ್ ಮಾಡಿ ಎರಡನ್ನೂ ನಿಮಗೆ ಪ್ರಾಪರಾಗಿ ಅಲೈನ್ ಮಾಡಿದಾಗ, ಸಿಂಕ್ರನೈಸ್ ಮಾಡಿದಾಗ ಯೂಸರ್ ಎಕ್ಸ್ಪೀರಿಯನ್ಸ್ ಮತ್ತು ಇಮರ್ಸಿವ್ನೆಸ್ ಜಾಸ್ತಿ ಇರುತ್ತೆ. ಸೊ ಹಾಗಾಗಿ ಜೊತೆಗೆ ಒಂದು ಒಳ್ಳೆ ಮೀಡಿಯಾ ಪ್ಲೇಯರ್ ಯೂಸ್ ಮಾಡಿದ್ದೀನಿ. ಮೀಡಿಯಾ ಪ್ಲೇಯರ್ ಅಂದರೆ ಏನು ಕಾಂಪ್ಲಿಕೇಶನ್ ಏನಿಲ್ಲ, ನಿಮ್ಮ ಟಿ ವಿಯಲ್ಲಿ ಇನ್ಬಿಲ್ಟ್ ಮೀಡಿಯಾ ಪ್ಲೇಯರ್ಸ್ ಇರುತ್ತೆ. ಅಂದರೆ ಈಗ ಸ್ಮಾರ್ಟ್ TV ಅಂತ ಹೇಳ್ತೀವಲ್ಲ, ಎಲ್ಲ OTT ಪ್ಲ್ಯಾಟ್ಫಾರ್ಮ್ಗಳು ನಿಮಗೆ ಸ್ಮಾರ್ಟ್ TVಯಲ್ಲಿ ಇನ್ಬಿಲ್ಟ್ ಬಂದಿರುತ್ತೆ. ಹೋಮ್ ಥಿಯೇಟರ್ ಆಯಿತು ಅಂದರೆ ಸಪ್ರೇಟಾಗಿ ತೊಗೋಬೇಕಾಗುತ್ತೆ. ಈಗ ಎಂಟ್ರಿ ಲೆವೆಲ್ ಅಂದರೆ ಸ್ಟಾರ್ಟಿಂಗ್ ಅಂದರೆ ಫೈರ್ ಸ್ಟಿಕ್ಕು ನಿಮಗೊಂದು ಬೇಸಿಕ್ ಹೋಮ್ ಥಿಯೇಟರ್ ಸೆಟಪ್ಗೆ ಮಾಡಿಸಿದಂಥ ಮೀಡಿಯಾ ಪ್ಲೇಯರು. ಇದು ಸ್ವಲ್ಪ ಪ್ರೀಮಿಯಮ್ ಇದೆ, ಇದಕ್ಕೆ ಹಾರ್ಡ್ ಡಿಸ್ಕ್ ಆ್ಯಕ್ಸೆಸ್ ಇದೆ. ಸ್ವಲ್ಪ ಈ ಪ್ರೊಜೆಕ್ಟರಿಂದ ಬರೋ ಅಂಥ ಒಳ್ಳೆ ಕಲರ್ಸು ಇನ್ನೂ ಚೆನ್ನಾಗಿ ಕಾಣಿಸ್ಬೇಕು, ಇನ್ನೂ ಇಮರ್ಸಿವ್ ಆಗಿ ಕಾಣಿಸ್ಬೇಕು, ಡೀಟೇಲ್ಡಾಗಿ ಕಾಣಿಸ್ಬೇಕು ಅಂದರೆ ಮೀಡಿಯಾ ಪ್ಲೇಯರ್ದು ಇಂಪಾರ್ಟೆನ್ಸ್ ತುಂಬ ಚೆನ್ನಾಗಿರುತ್ತೆ ಆ್ಯಕ್ಚುಲಿ. ಇದಾದಮೇಲೆ PS5 ಸೆಟಪ್ ಮಾಡಿದ್ದೀನಿ. ಇಲ್ಲಿ ಅದ್ರದ್ದು ಕಂಟ್ರೋಲರ್ಸ್ ಇದೆ. ರೆಗ್ಯುಲರ್ ಆಗಿ ನಾನು ನನ್ನ ಫ್ರೆಂಡ್ಸ್ ಗೇಮ್ಸ್ ಆಡ್ತಾ ಇರ್ತೀವಿ. ನಮ್ಮದು ಒಂದು ಟೈಮ್ ಪಾಸ್ ಮಾಡೋ ಅಂಥ ಇದೇ ಹೇಳ್ಬೋದು. ಸೊ ಇದು ಬಂದ್ಬಿಟ್ಟು ನಮ್ಮ ಗೇಮಿಂಗ್ ಏರಿಯಾನ. ಸೊ 4 ರಿಕ್ಲೈನರ್ಸ್ ಇದೆ, 4 ಕಂಟ್ರೋಲರ್ಸ್ ಇದೆ, 4 ಜನ ಗೇಮ್ ಆಡ್ತೀವಿ. ಸ್ಪ್ಲಿಟ್ ಸ್ಕ್ರೀನ್ ಬರುತ್ತೆ. ಕ್ರಿಕೆಟ್ ಆಡ್ತೀವಿ ಆ್ಯಕ್ಚುಲಿ ನಾವು ಜಾಸ್ತಿ. ಕ್ರಿಕೆಟು, ರೇಸಿಂಗ್ ಗೇಮ್ ಆಡ್ತೀವಿ, ಮತ್ತು ಫೈಟಿಂಗ್ ಗೇಮ್ ಆಡ್ತೀವಿ, ಮತ್ತು FIFA ಆಡ್ತೀವಿ, ಫುಟ್ಬಾಲ್ ಆಡ್ತೀವಿ. ಸೊ ಗೇಮಿಂಗ್ PC ಬರುತ್ತಲ್ಲ, ಅದೇ ಕಂಪ್ಲೀಟ್ ಡಿಫ್ರೆಂಟ್ ಲೀಗ್ ಅದು. ಬೇಸಿಕ್ ಗೇಮಿಂಗ್ಸ್ ಆಡ್ತೀನಿ, ಒಂದು ಒಳ್ಳೆ ಇಮರ್ಸಿವ್ ಗೇಮಿಂಗ್ ಎಕ್ಸ್ಪೀರಿಯನ್ಸ್ ತೊಗೋತೀನಿ ಅಂದರೆ ಹೋಮ್ ಥಿಯೇಟರ್ ಕನೆಕ್ಟ್ ಮಾಡ್ಕೊಬೋದು. ಇದಾದಮೇಲೆ ನಾನು ಯೂಸ್ ಮಾಡಿರೋಂಥ ಸ್ಪೀಕರ್ ಬ್ರ್ಯಾಂಡ್ ಬಂದ್ಬಿಟ್ಟು ಕ್ಲಿಪ್ಸ್ ಅಂತ ಹೇಳಿ, ಒನ್ ಆಫ್ ದ ಪ್ರೀಮಿಯಮ್ ಬ್ರ್ಯಾಂಡ್ಸ್ ಅದು. ಅದಾದಮೇಲೆ ಆ್ಯಂಪ್ಲಿಫೈರ್ ಬಂದ್ಬಿಟ್ಟು ಡೆನನ್ ಅಂತ ಹೇಳಿ, ಪ್ರೊಜೆಕ್ಟರ್ ಬಂದ್ಬಿಟ್ಟು JVC ಅಂತ ಹೇಳಿ. ಇದ್ರ ಬಗ್ಗೆ ಇನ್ನೂ ಜಾಸ್ತಿ ತಿಳ್ಕೊಬೇಕು ಅಂದರೆ ದಯವಿಟ್ಟು ನನಗೆ ಕಾಲ್ ಮಾಡಿ, ಮೆಸೇಜ್ ಮಾಡಿ, ಇಲ್ಲ ನನ್ನ ಆಫೀಸ್ಗೂ ವಿಸಿಟ್ ಮಾಡ್ಬೋದು. ಸೊ ಸೀಟಿಂಗ್ ಸೆಟಪ್ ಹೇಗೆ ಮಾಡಿದ್ದೀನಿ ಅಂದರೆ 4+4 ಮಾಡಿದ್ದೀನಿ ರಿಕ್ಲೈನರ್ಸಲ್ಲಿ. ಹಿಂದ್ಗಡೆ ವರ್ಕ್ ಸ್ಪೇಸ್ ಮಾಡ್ಕೊಂಡಿದ್ದೀನಿ. ಸೊ ಇದನ್ನ ವರ್ಕ್ ಸ್ಪೇಸ್ ಆಗೋ ಯೂಸ್ ಮಾಡ್ಬೋದು, ಇಲ್ಲ ಅಂತಂದರೆ ನಿಮಗೆ ಏನಾದರೂ ಬ್ರೇಕ್ಫಾಸ್ಟ್ ಕೌಂಟ್ರಾಗೂ ಯೂಸ್ ಮಾಡ್ಬೋದು, ಹೇಗಾದರೂ ಯೂಸ್ ಮಾಡ್ಬೋದು, ಬಾರ್ ಕೌಂಟ್ರಾಗೂ ಯೂಸ್ ಮಾಡ್ಬೋದು. ಸೊ ಅದಕ್ಕೇನು ಲಿಮಿಟೇಷನ್ಸ್ ಇಲ್ಲ. ಬೇಸ್ಡ್ ಆನ್ ಯುವರ್ ರಿಕ್ವೈರ್ಮೆಂಟ್ಸ್ ನೋಡ್ಕೊಂಡು ಪ್ಲ್ಯಾನ್ ಮಾಡ್ಬೋದು. ಬಟ್ ಮೇಯ್ನ್ಲಿ ನಾನು ಮೂವಿ ನೋಡಬೇಕಾದ್ರೆ ಈ ಸೀಟಿಂಗ್ನ
ಪ್ರಿಫರ್ ಮಾಡ್ತೀನಿ. ಇದು MLP ಅಂತ ಹೇಳ್ತೀವಿ ಈ ಸೀಟ್ನ, ಮೇನ್ ಲಿಸ್ನಿಂಗ್ ಪೊಸಿಷನ್. ಇದನ್ನ ಕನ್ಸಿಡರ್ ಮಾಡಿ ಕ್ಯಾಲಿಬ್ರೇಷನ್ ಅಂತ ಹೇಳ್ತೀವಿ. ಅಂದರೆ ಎಷ್ಟು ಸೌಂಡ್ ಬರಬೇಕು, ಎಷ್ಟು ಇಂಟೆನ್ಸಿಟಿಲಿ ಬರಬೇಕು, ಎಷ್ಟು ದೂರದಿಂದ ಬರ್ತಾ ಇದೆ, ಇದೆಲ್ಲ ಕ್ಯಾಲ್ಕುಲೇಟ್ ಮಾಡಿ ನಿಮಗೆ ಪ್ರಾಪರ್ ಸೆಟ್ಟಿಂಗ್ ಮಾಡೋದಕ್ಕೆ ಕ್ಯಾಲಿಬ್ರೇಷನ್ ಅಂತ ಹೇಳ್ತೀವಿ. ಮತ್ತು ಸ್ಪೀಕರ್ ಪ್ಲೇಸ್ಮೆಂಟ್ ಬಂದ್ಬಿಟ್ಟು ಈ ಸೀಟ್ನ ಕನ್ಸಿಡರ್ ಮಾಡಿ ಸ್ಪೀಕರ್ ಪ್ಲೇಸ್ಮೆಂಟ್ ಮಾಡಿರ್ತೀವಿ. ಇದೆಲ್ಲ ಓಕೆ. ಇದ್ರದ್ದು ಒಂದು ಮೇನ್ ಇಂಪಾರ್ಟೆಂಟ್ ಫ್ಯಾಕ್ಟರ್ ಇದೆ ಹೋಮ್ ಥಿಯೇಟ್ರಲ್ಲಿ, ಎಕೋಸ್ಟಿಕ್ಸ್. ಸುಮಾರು ಜನ ಎಕೋಸ್ಟಿಕ್ಸ್ ಬಗ್ಗೆ ಡಿಸ್ಕಸ್ ಮಾಡಲ್ಲ. ತುಂಬ ಲಿಮಿಟೆಡ್ ಜನ ನಾನು ನೋಡಿರೋದು ಎಕೋಸ್ಟಿಕ್ ಬಗ್ಗೆ ಡಿಸ್ಕಸ್ ಮಾಡೋದನ್ನ. ಸೊ ಎಕೋಸ್ಟಿಕ್ ಅಂದರೆ ಆ್ಯಕ್ಚುಲಿ ಇಟ್ಸ್ ನಾಟ್ ಅ ಪ್ರಾಡಕ್ಟ್, ಇಟ್ಸ್ ಎ ಸೊಲ್ಯೂಷನ್. ಸೊ ಏನಪ್ಪ ಸೊಲ್ಯೂಷನ್ ಅಂತಂದರೆ, ಬೆಸ್ಟ್ ಎಕ್ಸಾಂಪಲ್ ಅಂದರೆ ನಿಮ್ಮದು ಕಾರ್ ಇರುತ್ತೆ, ಹೊಸ ಕಾರ್ ಇರುತ್ತೆ, ಹೊಸ ಬೈಕ್ ಇರುತ್ತೆ. ಹೊಸ ಕಾರ್ ಅಂತೇನಿಲ್ಲ, ಹಳೆ ಕಾರು ಇರುತ್ತೆ. ನಾವು ಒಂದು ಫ್ರೀಯಾಗಿ ಆರಾಮಾಗಿದ್ದಾಗ ಒಂದು ಒಳ್ಳೆ ಡ್ರೈವ್ ಹೋಗಬೇಕು ಅಂದರೆ ಯಾವ ರೋಡ್ ಚೂಸ್ ಮಾಡ್ತೀವಿ? ಚೆನ್ನಾಗಿರೋ ರೋಡ್ ಚೂಸ್ ಮಾಡ್ತೀವಿ. ಗುಂಡಿ, ಹಳ್ಳ, ಮತ್ತು ಸ್ಪೀಡ್ ಬ್ರೇಕರ್ಸ್ ಇಲ್ದಿರೋ ಅಂಥ ರೋಡ್ ಚೂಸ್ ಮಾಡ್ತೀವಲ್ವಾ? ಯಾಕಂದರೆ ನಮ್ಮ ಡ್ರೈವಿಂಗ್ ಎಕ್ಸ್ಪೀರಿಯನ್ಸ್ ಚೆನ್ನಾಗಿರುತ್ತೆ, ಖುಷಿಯಾಗಿ ಹೋಗಿ ಬರ್ಬೋದು, ರಿಲ್ಯಾಕ್ಸಿಂಗ್ ಆಗಿರುತ್ತಲ್ವಾ? ಸೊ ಕಾರಿಗೆ ಹೇಗೆ ರೋಡ್ ಬೇಕು, ಒಳ್ಳೆ ರೋಡು, ಸ್ಪೀಕರ್ಸಿಗೆ ಹೋಮ್ ಥಿಯೇಟ್ರಿಗೆ ಒಳ್ಳೆ ಎಕೋಸ್ಟಿಕ್ಸ್ ಬೇಕು. ಅಂದರೆ ನಿಮ್ಮ ಸ್ಪೀಕರ್ಸ್ನ ಬ್ಲೈಂಡಾಗಿ ಒಂದು ಸ್ಪೇಸಲ್ಲಿ ಪ್ಲೇ ಮಾಡೋಕ್ಕಾಗಲ್ಲ, ಯಾಕಂದರೆ ತುಂಬ ರಿವರ್ಬ್ರೇಷನ್ ಇರುತ್ತೆ. ರಿವರ್ಬ್ರೇಷನ್ ಅಂದರೆ ಏನು ಕಾಂಪ್ಲಿಕೇಶನ್ ಇಲ್ಲ, ಎಕೋ ಅಂತ ಹೇಳ್ತಿರಲ್ಲ, ಅದಕ್ಕೆ ಕೈಂಡ್ ಆಫ್ ಸಿಮಿಲರ್ ಟು ಎಕೋ, ಬಟ್ ನಾಟ್ ಆ್ಯಕ್ಚುಲಿ ಎಕೋ. ಒಂದು ಖಾಲಿ ಮನೇಲಿ ಮಾತಾಡ್ಬೇಕಾದ್ರೆ ನಮ್ಮ ವಾಯ್ಸ್ ನಮಗೆ ಕೇಳುತ್ತೆ, ಓವರ್ಲ್ಯಾಪಿಂಗ್ ಆಫ್ ಸೌಂಡ್ ಅಂತ ಹೇಳ್ತೀವಿ. ಸೊ ಅದಕ್ಕೆ ರಿವರ್ಬ್ರೇಷನ್ ಅಂತ ಹೇಳ್ತೀವಿ. ಅದನ್ನ ಕಟ್ ಡೌನ್ ಮಾಡೋಕ್ಕೆ. ಮತ್ತು ನಿಮ್ಮ ಸ್ಪೀಕರ್ ಆ್ಯಕ್ಚುಲಿ ಅದರದ್ದು ಸೌಂಡು ಪ್ರೊಜೆಕ್ಟ್ ಆದಾಗ ರಿಫ್ಲೆಕ್ಷನ್ನು, ಡೈರೆಕ್ಟ್ ಸೌಂಡು, ರಿವರ್ಬ್ರೇಷನ್ 3 ಆಗುತ್ತೆ. ನೋಡಿಕೊಂಡು ಪ್ಯಾನಲ್ ಸೆಟಪ್ಗಳು ಮಾಡ್ಕೊತೀವಿ. ಅಬ್ಸಾರ್ಪ್ಷನ್ ಆಗಬೇಕು, ಡೈರೆಕ್ಟ್ ಸೌಂಡು ರೀಚ್ ಆಗಬೇಕು, ಮತ್ತು ಬೇಕಿರೋ ಸೌಂಡ್ ಕಟ್ ಡೌನ್ ಆಗಬಾರ್ದು, ಬೇಡದಿರೋ ಸೌಂಡು ರೂಮಲ್ಲಿ ಅಲೆವಾಗಿ ಇರಬಾರ್ದು. ಇಷ್ಟೆಲ್ಲ ಕನ್ಸಿಡರ್ ಮಾಡಿದಾಗ ನಿಮ್ಮ ಹೋಮ್ ಥಿಯೇಟರ್ ತುಂಬ ಚೆನ್ನಾಗಿ ಬರುತ್ತೆ. ಪಾರ್ಟ್ ಆಫ್ ಹೋಮ್ ಆಗುತ್ತೆ, ಜಾಸ್ತಿ ಯೂಸ್ ಮಾಡ್ತೀವಿ, ಇಷ್ಟಪಡ್ತೀವಿ, ಅದನ್ನ ಅಪ್ರಿಷಿಯೇಟ್ ಮಾಡ್ತೀವಿ, ಅದನ್ನ ರೆಸ್ಪೆಕ್ಟ್ ಮಾಡ್ತೀವಿ. ಸೊ ಎಕ್ವಿಪ್ಮೆಂಟ್ದು ಡ್ಯೂರಬಿಲಿಟಿ ತುಂಬ ಚೆನ್ನಾಗಿ ಬರುತ್ತೆ. ತುಂಬ ವರ್ಷಗಳು ಯೂಸ್ ಮಾಡಿದ್ಮೇಲೆ ಬೋರ್ ಆಗಲ್ಲ. ಇಷ್ಟೆಲ್ಲದನ್ನೂ ನಾವು ಕನ್ಸಿಡರ್ ಮಾಡಿದಾಗ ಹೋಮ್ ಥಿಯೇಟರ್ ತುಂಬ ಚೆನ್ನಾಗಿ ಬರುತ್ತೆ. ಇದಾದಮೇಲೆ ನಮ್ಮದು ಹೋಮ್ ಆಟೋಮೇಷನ್. ಹೋಮ್ ಆಟೋಮೇಷನ್ ಅಂದರೆ ಏನು ರಾಕೆಟ್ ಸೈನ್ಸ್ ಏನಿಲ್ಲ, ನಿಮ್ಮ ಮನೆಯನ್ನು ಸ್ಮಾರ್ಟ್ ಮಾಡೋದು. ಸೊ ಇವಾಗ ಲೈಟ್ಸ್ ಆಗಿರ್ಬೋದು, ಲೈಟ್ಸ್ ಹೇಗೆ ವರ್ಕ್ ಆಗುತ್ತೆ ತೋರಿಸ್ತೀನಿ. ಅಲೆಕ್ಸಾ, ಸ್ವಿಚ್ ಆಫ್ ಥಿಯೇಟರ್ ಲೈಟ್ಸ್. ಸೊ ನೋಡಿ, ಒಂದು ವಾಯ್ಸ್ ಕಮಾಂಡಿಂದ ಕಂಪ್ಲೀಟ್ ಲೈಟ್ಸ್ ಆಫ್ ಆಯಿತು. ಸೊ ಇದನ್ನ ಒಂದು ಗ್ರೂಪ್ ಮಾಡ್ಕೊಂಡಿದ್ದೀನಿ, ಥಿಯೇಟರ್ ಲೈಟ್ಸ್ ಅಂತ. ಇದನ್ನ ನಾವು ಇಂಡಿವಿಜುವಲ್ ಆಗಿ ಆನ್ ಮಾಡ್ಕೋಬೋದು. ಅಲೆಕ್ಸಾ, ಸ್ವಿಚ್ ಆನ್ ಸ್ಕ್ರೀನ್ ಲೈಟ್ಸ್. ಅಲೆಕ್ಸಾ, ಸ್ವಿಚ್ ಆನ್ ವಾಲ್ ಲೈಟ್ಸ್. ಅಲೆಕ್ಸಾ, ಸ್ವಿಚ್ ಆನ್ ಆಂಬಿಯಂಟ್ ಲೈಟ್. ಅಲೆಕ್ಸಾ, ಸ್ವಿಚ್ ಆನ್ ಫುಟ್ ಲೈಟ್ಸ್. ಸೊ ಈ ಥರ ಇದನ್ನ ಇಂಡಿವಿಜುವಲ್ ಆಗು ನಾವು ಇದು ಮಾಡ್ಕೊಬೋದು. ಸೊ ಅಲೆಕ್ಸಾಗೆ ಇಂಟಗ್ರೇಟ್ ಮಾಡ್ಬೋದು. ಅಲೆಕ್ಸಾ, ಸ್ಟಾಪ್. ನನ್ನ ಮಾತನ್ನ ಜಾಸ್ತಿ ಕೇಳೋದಂದರೆ ನಮ್ಮ ಅಲೆಕ್ಸಾ ಮಾತ್ರ. ರೆಗ್ಯುಲರ್ ಆಗಿ ಒಂದು 100 ಸತಿ 200 ಸತಿ ಮಾತಾಡಿಸ್ತೀನಿ ಅಲೆಕ್ಸಾನ, ಬಟ್ ಯಾವತ್ತೂ ಅವಳು ಬೇಜಾರು ಮಾಡ್ಕೊಂಡಿಲ್ಲ. ನನ್ನ ಗರ್ಲ್ ಫ್ರೆಂಡ್ ಅಂತಲೇ ಹೇಳ್ಬೋದು ಅಲೆಕ್ಸಾನ. ಸೊ ಹಾಗಾಗಿ ಇದಾದಮೇಲೆ ಸೆಕ್ಯೂರಿಟಿ ಸಿಸ್ಟಮ್ಸ್ ಅಂತ ಬರುತ್ತೆ. CC ಕ್ಯಾಮ್ರಾಸ್ ಆಗಿರ್ಬೋದು, ವಿಡಿಯೋ ಡೋರ್ ಫೋನ್ ಬಂದಿರ್ಬೋದು, ಮತ್ತು ಇಂಟ್ರೂಷನ್ ಅಲಾರಾಮ್ ಅಂತ ಹೇಳ್ತೀವಿ. ಮನೆಗೆ ಯಾರಾದರೂ ಬ್ರೇಕ್ ಇನ್ ಮಾಡಿದಾಗ ಅದ್ರದ್ದು ಸುತ್ತಮುತ್ತ ಮನೆಗಳಿಗೆ ಅಲರ್ಟ್ ಮಾಡೋದಾಗಿರ್ಬೋದು. ಇದೆಲ್ಲದಕ್ಕೂ ಸೆಕ್ಯೂರಿಟಿ ಸಿಸ್ಟಮ್ಸ್ ಅಂತ ಹೇಳ್ತೀವಿ. ಮತ್ತು ಲಿಫ್ಟಿಗೆ ಬಂದ್ಬಿಟ್ಟು ಆಕ್ಸೆಸ್ ಕಂಟ್ರೋಲ್ ಅಂತ ಹೇಳ್ತೀವಿ. ಮತ್ತು ಇಂಟರ್ನೆಟ್ಟಿಗೆ ಬಂದ್ಬಿಟ್ಟು ಆಕ್ಸೆಸ್ ಪಾಯಿಂಟ್ ಅಂತ ಹೇಳ್ತೀವಿ. ತುಂಬ ವಿಷಯಗಳಿದೆ, ಅದನ್ನೆಲ್ಲ ಜಾಸ್ತಿ ಡಿಸ್ಕಸ್ ಮಾಡೋದು ಬೇಡ. ಮತ್ತೆ ಯಾವಾಗಲಾದ್ರು ಇನ್ನೊಂದು ವೀಡಿಯೋ ಮಾಡಿದಾಗ ಅದನ್ನ ಹೇಳ್ತೀನಿ. ಸೊ ನನ್ನ ಮೇನ್ ಲೈನ್ ಬಿಸ್ನೆಸ್ ಬಂದ್ಬಿಟ್ಟು ಹೋಮ್ ಥಿಯೇಟರ್. ಇದ್ರ ಮೇಲೆ ನಾನು ಜಾಸ್ತಿ ಫೋಕಸ್ ಮಾಡೋದು. ಜೊತೆಗೆ ಇದನ್ನು ಮಾಡ್ತೀನಿ, ಬಟ್ ಹೋಮ್ ಥಿಯೇಟರ್ ಮೇಲಿರೋ ಅಷ್ಟು ಲವ್ ಇದ್ರ ಮೇಲೆ ಇಲ್ಲ. ಬಟ್ ಓಕೆ, ಆ್ಯಸ್ ಎ ಬಿಸ್ನೆಸ್ ನಾನು ಮಾಡ್ತಾ ಇದ್ದೀನಿ. ಸೊ ನೆಕ್ಸ್ಟ್ ವೀಡಿಯೋಲಿ ಇನ್ನೊಂದು ಸ್ವಲ್ಪ ಡಿಸ್ಕ್ರಿಪ್ಟಿವ್ ಆಗಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಮತ್ತು ನನ್ನ ಡೈಲಿ ರೂಟೀನ್, ನನ್ನ ಫ್ರೆಂಡ್ಸ್ ಬರ್ತಾರೆ, ಅವ್ರ ಜೊತೆ ಹೇಗೆ ಗೇಮ್ ಆಡ್ತೀವಿ, ಹೇಗೆಲ್ಲ ಜಗಳ ಆಡ್ತೀವಿ, ಅದೆಲ್ಲನೂ ಶಾರ್ಟ್ಸ್ ಆಗ್ತಾ ಇರುತ್ತೆ ಇನ್ಸ್ಟಾಗ್ರಾಮಲ್ಲಿ. ಸೊ ಫಾಲೋ ಮಾಡಿ, ಸಪೋರ್ಟ್ ಮಾಡಿ. ಇನ್ನು ಜಾಸ್ತಿ ವೀಡಿಯೋಸ್ ಮಾಡೋಕ್ಕೆ, ಒಳ್ಳೆ ಕೆಲಸಗಳು ಮಾಡೋಕ್ಕೆ ನನಗೆ ಮೋಟಿವೇಟ್ ಮಾಡಿ ಅಂತ ಹೇಳ್ತಾ ಮತ್ತೆ ಸಿಗೋಣ. ನಾನು ನಿಮ್ಮ ಶ್ರೇಯಸ್. ಟೇಕ್ ಕೇರ್. ಬಾಯ್. ಸಿ ಯು ಸೂನ್.